ಏನು ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದೇಗೌಡ ಅಂತ. ಸಿದ್ದೇಗೌಡ್ರೆ, ಯಾರು ಓಟ್ ಹಾಕಿರಾ? ತೋರಿಸ್ಬಿಡಿ ಮತ್ತೆ ಹಂಗೆ ಒಂದ ಓಟ್ ಹಾಕಿದ್ದ. ಓಟ್ ಹಾಕಿದ್ದಿ ಅಂತ ತೋರಿಯ ಹಿಂಗನ್ನೋದು ಹಿಂಗನ್ನಲ್ಲ. ಆಯ್ತು, ಈಗ ಯಾರು ಗೆದ್ದರು ಇಲ್ಲಿ, ಯಾರು ಗೆಲ್ಬೋದು? ನಮ್ಮ ಇದರಲ್ಲಿ ಸಮೀಕ್ಷೆಯಲ್ಲಿ ನಾವು ಇವನು ಗೆಲ್ತಾನೆ ಅಂತ. ಯಾರು? ಪ್ರಜ್ವಲ್ ಇವನು ಸ್ಟಾರ್ ಚಂದ್ರನೋ ಕುಮಾರಸ್ವಾಮಿನೋ? ಸ್ಟಾರ್ ಚಂದ್ರು. ಸರಿ ಆಯ್ತು, ನಂದು ಒಂದೇ ಪ್ರಶ್ನೆ, ನೇರ ಪ್ರಶ್ನೆ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಹಿಂಗೆಲ್ಲ ಹಿಡಿದ್ರೆ ವಿಡಿಯೋ ಎಲ್ಲ ಹಿಂಗೆ ಅಂತಾರಲ್ಲ, ಇವೆಲ್ಲ ಈ ಇಡೀ ದೇಶಕ್ಕೆ ಆಗತ್ತೆ. ಅದು 2 ದಿವಸ ಮುಂದಾಗೆ ತೋರ್ಬೇಕಾಯ್ತು ಅದ. ಈಗ ಮಧ್ಯ ತೋರವ್ರೆ ಅದ. ಅದು ಹಿಂದಿನ ದಿವಸ ತೋರಿದ್ದು ಇನ್ನೂ ಪರಿಣಾಮ ಬೇಕಷ್ಟಾಗ್ಬಿಡು. ಬೇರೆ ರೀತಿ ಇರೋದು. ನಿಮ್ ಪ್ರಕಾರ ಇದು ಸರಿಯೋ ತಪ್ಪೋ? ಹಿಂಗೆಲ್ಲ ಏನು ಪ್ರಪಂಚಗ ತಪ್ಪು ಅಂತ ಕಾಣಿಸ್ತಾ ಇದೆ. ಇದು ಎಲ್ಕ ಇಡೀ ದೇಶಕ್ಕೆ ಇದು ತಪ್ಪು ಅಂತ ಕಾಣಿಸ್ತಾ ಇದೆ. ಸರಿಯಲ್ಲ, ಸರಿಯಲ್ಲ. ಜನಪ್ರತಿನಿಧಿ ಇದು ಹೆಂಗಿರ್ಬೇಕು? ಅಲ್ಲ, ಅವ್ರು ತಪ್ಪು ಮಾಡಿದಾರೋದು ಹಂಗೆ ಅನಿಸ್ತದೋ? ಅದೇನು ಪ್ರೂಫ್ ಇಲ್ವಲ್ಲ? ರೂಪೇ ಇಲ್ಲ ಅಂದ್ರೆ ಅವರು ರಾಜಕಾರಣಕ್ಕೋಸ್ಕರ ಹರಿದಾಡಿಸ್ತವ್ರು? ಇಲ್ಲ ಹರಿದಾಡಿಸ್ತಾ ಇಲ್ಲ. ಅವ್ರು ಕಂಡಿ ಎತ್ತಿ ಹಿಡಿತಾವ್ರೆ. ಜನಗಳು ಸುಮ್ಮನೆ ಕುಂತಿಲ್ಲ. ಇದು ಯಾರಿಂದ ಏನಾಯ್ತು ಅನ್ನೋದು ಎತ್ತಿ ಹಿಡಿತಾ ಇದ್ದಾರೆ. ಒಟ್ಟು ತಪ್ಪಿತಸ್ಥರು ಶಿಕ್ಷೆ ಆಗ್ಬೇಕು. ಆಗ್ಲೇಬೇಕು. ಶಿಕ್ಷೆ ಆಗ್ಬೇಕು. ಒಟ್ಟು ತಪ್ಪು ಮಾಡಿದ್ರು ತಪ್ಪು ಉಪ್ಪು ತಿಂದ್ಮೇಲೆ ನೀರು ಕುಡಿಬೇಕು. ನೀರು ಕುಡಿಲೇಬೇಕು ಅವರು. ಸರಿ ಬಿಡಿ. ಒಟ್ಟು ಇಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತೀರಿ? ಕಾಂಗ್ರೆಸ್ ಬರ್ಬೇಕು ಅಂತ ರಿಸಲ್ಟ್ ಹಂಗಾರೆ ನೋಡ್ಲೇಬೇಕಿದ. ಆಯ್ತು ಬಿಡ್ರಿ. ಮೇಡಮ್ ಅವರೇ ನಮಸ್ಕಾರ ಕಣ್ರಿ. ಏನ್ ನಿಮ್ಮ ಹೆಸರು? ಗೀತಾ ಅವ್ರೆ, ಓಟ್ ಹಾಕಿರೇ? ಹಾಕಿದ್ದೀವಿ. ಎಲ್ಲ ಭರ್ಜರಿ ಓಟ್ ಹಾಕಿರಿ. ಮಾತ್ರ ಪರ್ಸೆಂಟೇಜು 81% ಇದೆ ಮಂಡ್ಯದಲ್ಲಿ. ಪರವಾಗಿಲ್ಲ, ಎಲ್ಲ ಜನ ಓಟ್ ಹಾಕಿದ್ದಾರೆ. ಆದರೂ ನಾವು ಕೇಳೋದು, ಯಾರು ಗೆಲ್ಬೋದು? ಓಟ್ ಹಾಕಿದ್ದೀವಿ, ನೋಡೋಣ. 4ನೇ ತಾರೀಕು ಬರಲಿ, ಜೂನ್ 4 ಬರಲಿ. ನಮ್ಮ ಆಯ್ಕೆ ನಾವು ಚಲಾಯಿಸಿದ್ದೀವಿ. ಗೆಲ್ಲೋದು ಬಿಡೋದು ಅವ್ರಿಗೆ ಸೇರ್ತದೆ. ಆದ್ರೂ ನಿಮ್ಗೊಂದು ಇರ್ತದಲ್ಲ, ಅಲ್ಲಿ ಇಲ್ಲಿ ಓಡಾಡಿರ್ತೀರಿ, ಯಾರು ಗೆಲ್ಬೋದು ಅನಿಸ್ತದೆ? ಯಾರೊಬ್ರು ಗೆದ್ರು ಸಂತೋಷನೇ. ಅವರು ಹಿಂಗೆ ಅನ್ಬಿಡೋದು. ಆತು ಬಿಡಕ್ಕ. ನಮಸ್ಕಾರ ಕಣ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಾವು ಟಿವಿ ಯಾರಕ್ಕಂತಪ್ಪ, ಯಾಕೆ ಹಿಂಗೆ ಗಾಬರಿ ಬೆಳಿ? ಏನು ಹೆಸರು? ಹೆಸರು ಸುರೇಶ್ ಗೌಡ ಅಂತ. ಸುರೇಶ್ ಗೌಡ್ರೆ, ಓಟ್ ಹಾಕಿರೇ? ಆಗ್ತಾ ನೋಡಿ ಪಕ್ಕ ನೋಡ್ರಿ. ಆತು. ಯಾರು ಗೆಲ್ಬೋದು? ನಾ ಯಾರಿಗೆ ಓಟ್ ಹಾಕಿ ಕೇಳಲ್ಲ, ಯಾರು ಗೆಲ್ಬೋದು ಮಂಡ್ಯದಾಗ? ಮಂಡ್ಯದಲ್ಲ, ನಮ್ಮ ದೇಶದಲ್ಲಿ ಹೇಳ್ತೀನಿ, ಮೋದಿ ಗೆಲ್ತಾನೆ. ಮಂಡ್ಯದ ಹೇಳಕ್ಕಿಲ್ಲ. ಮಂಡ್ಯದ ಹೇಳಕ್ಕಿಲ್ಲ. ಮಂಡ್ಯದಲ್ಲಿ ಕುಮಾರಸ್ವಾಮಿ ನಮ್ಮ ಫಿಕ್ಸು. ನಿಮ್ಮ ಅಣ್ಣ ಫಿಕ್ಸು. ನಮ್ ಗೌಡ್ರು ನಮ್ಗೆ ವಿಷಯ ಗೊತ್ತಾಯ್ತಾ? ಏನಂತ? ಅದೇ ಇವ್ರದ್ದು ರೇವಣ್ಣದು, ಪ್ರಜ್ವಲ್ ರೇವಣ್ಣ. ಅಯ್ಯೋ, ಅದೇನ ಬಿಟ್ರೆ ಸುಳ್ಳು ಅಂತಾರೆ. ಒಬ್ರು ಸುಳ್ಳು ಅಂತಾರೆ, ಒಬ್ರು ನಿಜ ಅಂತಾರೆ. ಇದೆಲ್ಲ ನೋಡಿದಾಗ ಯಾರು ಸರಿ ಯಾರು ತಪ್ಪು ಇವೆಲ್ಲ ಏನು ಸಂದೇಶ ಕೊಡ್ತೀರಿ ನೀವು? ನಾವೇನು ಕೊಡ್ತೀವಿ? ಈಗ ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ, ಅವನ ಹತ್ರ ದುಡ್ಡಿಲ್ವೇ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.